ಗಲ್ಲು ಗಲ್ಲಿನುತ್ತಾ ಗೆಜ್ಜೆ ಗಲ್ಲು ಸಾಜಿನುತ್ತಾ. ನಮ್ಮ ಪ್ರೀತಿಯ ಎಲ್ಲ ಗೆಳೆಯ ಗೆಳೆಯರಿಗೆ ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ಚನು ವೇಣು. ಈ ವರ್ಷದ ಯುಗಾದಿ ಹಬ್ಬನ ಬೆಳಿಗ್ಗೆ ಎದ್ದು 5 ಗಂಟೆಗೆ ರಂಗೋಲಿ ಹಾಕ್ತಾ ಸ್ಟಾರ್ಟ್ ಮಾಡಿದೆ. ರಾತ್ರಿ ಜೋರಾಗಿ ಮಳೆ ಬಂದಿರೋ ಕಾರಣದಿಂದ ನಾವು ಶಾಪಿಂಗ್ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ಬೆಳಿಗ್ಗೆ ಹೋದ್ವಿ. ಎಲ್ಲ ಐಟಮ್ ಸಿಕ್ತು, ಆದರೆ ಮಾವಿನ ಎಲೆ ಮತ್ತು ಬೇವಿನ ಸೊಪ್ಪು ಎರಡೂ ಸಿಕ್ಕಿಲ್ಲ ನಮಗೆ. ಮಾವಿನ ಹಾಗೂ ಬೇವಿನ ಎಲೆ ಸೊಪ್ಪನ್ನ ನಾವು ಬಗಲ್ಗುಂಟೆ ಸಂತೆಯಿಂದ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅಲ್ಲಿ ಸಿಕ್ಕಿಲ್ಲ. ಅಲ್ಲಿಂದ ನಾವು ಪೈಪ್ ಲೈನ್ ರೋಡಲ್ಲಿ ಹೋದ್ರಿ, ಅಲ್ಲೂ ಸಿಕ್ಕಿಲ್ಲ. ನಂತರ ನಾವು ಅಲ್ಲಿಂದ ದಾಸರಳ್ಳಿಗೆ ಹೋದ್ರಿ. ದಾಸರಳ್ಳಿ ನಮಗೆ ಒಂದು ಮಾವಿನ ಸೊಪ್ಪು ಸಿಕ್ತು, ಅದು 100 ರೂಪಾಯಿ ಅಂತ ಹೇಳ್ತಾ ಇದ್ರು. ಮಾವಿನ ಎಲೆ ಏನೋ ಸಿಕ್ತು ನಮಗೆ, ಆದರೆ ಬೇವಿನ ಎಲೆ ಎಲ್ಲೂ ಸಿಕ್ಕಿಲ್ಲ. ಸೊ ಅದಕ್ಕೆ ಹಾಗೆ ಬರ್ತಾ ಇರ್ಬೇಕಾದ್ರೆ ಮುಂದೆ ME ಗ್ರೌಂಡ್ ಹತ್ರ ಹೇಳಿದ್ರು ಯಾರೋ, ಮಾರಮ್ಮ ದೇವಸ್ಥಾನ ಹತ್ರ ಸಿಗ್ತಾ ಇದೆ, ಅಲ್ಲಿ ಹೋಗಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಹುಡುಕ್ತಾ ಇದ್ರೆ ಎಲ್ಲೂ ಸಿಕ್ಕಿಲ್ಲ. ಆದರೆ ಒಂದು ಆಂಟಿ ತೊಗೊಂಡು ಹೋಗ್ತಾ ಇದ್ರು, ಅವ್ರಿಗೆ ಹೋಗಿ ಕೇಳಿದ್ರೆ ಅವ್ರು ಹೇಳಿದ್ರು ಆ ಫ್ರೆಂಡ್ ಮನೆಯಿಂದ ತೊಗೊಂಡು ಬರ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಮ್ಗೆ ಅನಿಸ್ತಂಗೆ ಲೈಕ್ ಮಾರಮ್ಮ ಬ್ಲೆಸ್ಸಿಂಗ್ಸೇ ಇರ್ಬಹುದು, ಬಟ್ ಅವರು ಹೇಳಿದ್ರು ತಗೊಂಡು ಹೋಗಿ ನಿಮ್ಗೂ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರ ಹತ್ರ ಇಸ್ಕೊಂಬಂದ್ವಿ. ಗ್ರಾಟಿಟ್ಯೂಡ್ ತೋರಿಸ್ತಾ ಅವ್ರಿಗೆ ಹ್ಯಾಪಿ ಯುಗಾದಿ ಅಂತ ಹೇಳ್ತಾ ಮನೆಗೆ ಬಂದ್ರಿ. ಮನೆಗೆ ಬಂದಮೇಲೆ ನೂನು ಹಾಗೂ ಪವಿ ಮಾವಿನ ಎಲೆ ತೋರಣ ಕಟ್ಟಿದ್ರು. ಅದನ್ನು ನಾನು ಬಾಗಿಲಿಗೆ ಹಾಕ್ತೆ. ಪವಿ ಅವರಮ್ಮ ಅಡುಗೆ ಮಾಡ್ತಾಯಿದ್ರು, ಏನೋ ಒಂಚೂರು ಹೆಲ್ಪ್ ಬೇಕು ಅಂತ ಕರೆದ್ರು. ಆದರೆ ನಾನೇ ಚಿತ್ರಾನ್ನ ಮಾಡ್ದಂಗೆ ಪೋಸ್ ಕೊಟ್ಟು ಅಲ್ಲಿಂದ ನಾನು ಬಂದೆ. ಮನೆ ಮುಂದೆ PP ಸೌಂಡ್ ಬಂತು. ಹಾಗೆ ಯಾರು ಅಂತ ನೋಡಿದ್ರೆ ಬಸವಣ್ಣ ಅವ್ರು ಬಂದಿದ್ರು. ಅದು ನೂನುಗೆ ತುಂಬ ಇಷ್ಟ, ಅವ್ರಿಗೆ ಯಾವಾಗಲೂ ಹೋಗಿ ಮಾತಾಡಿಸ್ತಾ ಇರ್ತಾನೆ. ಸೊ ಹೋಗ್ಬಿಟ್ಟು ನಾವು ಬಾಳೆಹಣ್ಣು ಕೊಟ್ವಿ. ನೂನು ಒಂದು ಸ್ವಲ್ಪ ಭಯ ಬೀಳ್ತಾ ಇದ್ದ, ಆದರೂ ಅವ್ರ ತಾಯಿ ಜೊತೆಗಿರೋದಕ್ಕೆ ಧೈರ್ಯ ಮಾಡಿ ಅದನ್ನು ಮುಟ್ಟಿ ಅದರ ಆಶೀರ್ವಾದ ತಗೊಂಡ. ಈ ಥರ ಹಬ್ಬದ ದಿನ ಬಸವಣ್ಣನ ಮನೆಗೆ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಅದರ ಆಶೀರ್ವಾದದೊಂದಿಗೆ ನಾವು ಈ ವರ್ಷನ ಸ್ಟಾರ್ಟ್ ಮಾಡ್ತಾ ಇದ್ದೀರ ಅನ್ನೋದೇ ಖುಷಿ. ಅದು ನೋಡೋದಕ್ಕೆ ತುಂಬಾ ದೊಡ್ಡದಾಗಿತ್ತು, ಆದರೆ ಸಖತ್ತಾಗಿತ್ತು. ನೂನು ಏನೋ ತರಲೆ ಮಾಡ್ತಾ ಇದ್ದ, ಅದಕ್ಕೆ ವಿನು ಅವನಿಗೆ ಬೈದ್ರು. ಸೊ ಅವನು ಹೋಗ್ಬಿಟ್ಟು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದ. ಅದನ್ನು ನೋಡಿ ವಿನೂನು ಸೇಮ್ ಇಮಿಟೇಟ್ ಮಾಡ್ತಾಯಿದ್ರು. ಅದನ್ನು ನೋಡಿಬಿಟ್ಟು ಅವನು ವಿನು ಮೇಲೆ ಹೋಗಿ ಕೂತ್ಕೊಂಡು ಇಬ್ಬರು ಆಟ ಸ್ಟಾರ್ಟ್ ಮಾಡಿದ್ರು. ತಟ್ಟೆಯಲ್ಲಿ ಚೋನಮ್ಮ ಬೇವಿನ ಹೂವನ್ನ ಹಾಕಿದ್ರು. ಅದನ್ನು ತಿಂದ್ಬಿಟ್ಟು ಸ್ವೀಟ್ ಆಗಿದೆ ಅಂತ ನೀನು ತಿನ್ನು ಅಂತ ಹೇಳಿದೆ. ಅವನು ತಿಂದು ಕೊಟ್ಟಿದ್ದ ಎಕ್ಸ್ಪ್ರೆಷನ್ಸು $1 ಮಿಲಿಯನ್. ಅದನ್ನು ತಿಂದಮೇಲೆ ನನ್ನ ಮೇಲೆ ಒಂಚೂರು ಬೇಜಾರು ಮಾಡ್ಕೊಂಡ. ಅವನನ್ನು ಸಮಾಧಾನ ಮಾಡೋಕ್ಕೋಸ್ಕರ ಈ ಹಾಡು. ಪಪ್ಪ ಥರ ಮಾಡು, ಪಪ್ಪ ಹತ್ರ ಹೋಗು. ಆಮೇಲೆ ಅವನ ಜೊತೆ ಸ್ವಲ್ಪ ಕ್ವಾಟ್ಲೆ ಕೊಟ್ಟು ತರಲೆ ಮಾಡ್ಕೊಂಡು ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡಿದ್ರಿ. ಯುಗಾದಿ ಹಬ್ಬ ಅಂದ್ರೇ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಕ್ಕೆ ವರ್ಲ್ಡ್ ಫೇಮಸ್ಸು. ನಾನು ಹರಳೆಣ್ಣೆ ಬಿಸಿ ಮಾಡಿಕೊಂಡು ನೂನುಗೆ ಎಣ್ಣೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೂನುಗೆ ಮಸಾಜ್ ಮಾಡಿಸ್ಕೊಳ್ಳೋದಂದ್ರೆ ತುಂಬ ಇಷ್ಟ. ಸೊ ಎಣ್ಣೆ ಹಚ್ತಾ ಇರ್ಬೇಕಾದ್ರೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಮಮ್ಮ ಇಲ್ಲಚ್ಚು ಅಲ್ಲಚ್ಚು ಅಂತ ಹೇಳ್ತಾ ಇದ್ದ. ನೂನುಗೆ ಎಣ್ಣೆ ಹಚ್ಚೋದು ಮುಗೀತು. ಆಮೇಲೆ ವಿನುಗೆ ಪ್ರತಿ ವರ್ಷ ಥರ ಎಣ್ಣೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿನುಗೆ ಹೆಡ್ ಮಸಾಜ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಹೆಡ್ ಮಸಾಜಿಂದ ಸ್ಟಾರ್ಟ್ ಮಾಡಿದ್ವಿ. ನಾನು ಹಚ್ತಾ ಇರ್ಬೇಕಾದ್ರೆ ನೂನು ನೋಡಿಕೊಂಡು ಮಮ್ಮ ನಾನು ಹಚ್ತೀನಿ ಅಂತ ಅಂದ. ಸೊ ಇಬ್ಬರೂ ಸೇರಿಕೊಂಡು ವಿನುಗೆ ಎಣ್ಣೆ ಹಚ್ತಾ ಇದ್ದೀವಿ. ನಾನು ಮತ್ತು ಲೋಕ್ ಅದ್ವಿತ್ತು ಎಣ್ಣೆ ಹಚ್ಚಿಸ್ಕೊಂಡ್ಮೇಲೆ ಉಳ್ದಿದ್ಯಾರು ಇನ್ಯಾರು ನಮ್ಮ ಮೇಡಮ್. ಅವ್ರಿಗೂ ಒಂದು ಸ್ವಲ್ಪ ಹೆಡ್ ಮಸಾಜ್ ಮಾಡ್ತಾ ಎಣ್ಣೆ ಹಚ್ಚಿದ್ಮೇಲೆ ಬುರ್ಡೆ ಬುರ್ಡೆ ಅಂತ ಸಾಂಗ್ ಆಡ್ತಾ ಅವಳ ತಲೆಗೆ ಒಂದೇಟು ಇವನಿಗೊಂದೇಟು ಹೊಡೆದಿತ್ತಾ ಹಾಗೆ ಮಜಾ ಮಾಡಿಕೊಂಡು ಎಣ್ಣೆ ಹಚ್ತಾ ಇದ್ರಿ. ಈ ವರ್ಷ ಹಬ್ಬಕ್ಕೆ ಅಮ್ಮ ಮನೇಲಿದ್ರು. ಸೊ ಅದಕ್ಕೆ ಈ ಸಲ ನಮ್ಮಮ್ಮನೇ ಅಡುಗೆ ಮಾಡಿದ್ರು. ನಮ್ಮಮ್ಮ ಒಬ್ಬಟ್ಟು ತಟ್ಟೋದೇ ಒಂಥರ ಮಜಾ, ತುಂಬ ಚೆನ್ನಾಗಿ ಒಬ್ಬಟ್ಟು ಮಾಡ್ತಾರೆ. ಹಾಗೆ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿತ್ತು ಇವತ್ತು. ಅಡುಗೆ ಎಲ್ಲ ಆದಮೇಲೆ ದೇವ್ರ ಹತ್ರ ಎಡೆ ಇಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿದೆ. ನಂತರ ನಮ್ಮ ಮೇಡಮ್ಮು ಅವರ ಅಮೃತ ಹಸ್ತದಿಂದ ನಮ್ಮಿಬ್ಬರಿಗೂ ಬೇವು ಬೆಲ್ಲ ತಿನ್ಸಿದ್ರು. ಅವ್ರ ಕೈಯಲ್ಲಿ ಎಷ್ಟೇ ಕಹಿ ತಿಂದರೂ ಅದು ನಮ್ಮ ಲೈಫಲ್ಲಿ ಸಿಹಿಯಾಗೇ ಇರುತ್ತೆ. ನಮ್ಮಮ್ಮ ಮಾಡಿದ ಹಬ್ಬದ ಊಟ ತುಂಬ ಚೆನ್ನಾಗಿತ್ತು. ನಾವಂತೂ ತುಂಬ ಖುಷಿಪಟ್ವಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದೇವಸ್ಥಾನಕ್ಕೆ ಹೋಗಿ ಬಂದ್ರಿ.
ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮೇಡಮ್ ತುಂಬ ದಿವಸದಿಂದ ಯಾವುದಾದ್ರೂ ಒಂದು ಜನಪದ ಹಾಡೋಣ ಅಂತ ಕೇಳ್ತಾ ಇದ್ರು. ಅವ್ರಿಗೆ ಸಂಗೀತದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ನಾವು ಏನೋ ಒಂದು ಸ್ವಲ್ಪ ಆಡೋದಕ್ಕೆ ಕಲಿತಿದ್ದೀರಿ. ನೋಡೋಣ, ಇದೊಂದು ಟ್ರೈ. ನಿಮ್ದೆಲ್ಲ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು. ಗಲ್ಲು ಗಲ್ಲೆನುತ್ತಾ ಗೆಜ್ಜೆ ಗಲ್ಲು ಸಾಜೆನುತ್ತಾ ಗೆಜ್ಜೆ ಗಲ್ಲು ಸಾಜೆನುತ್ತಾ ಬಲ್ಲಿದ ರಂಗನ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ. ನಂಬಲ್ಲಿದ ರಂಗನ ಬಲ್ಲಿಯ ಮೇಲೆ ಚೆಲ್ಲಿದರು ಕುಳಿಯೋ. ಅರೆದರು ಅರಿಶಿಣವ ಅದಕ್ಕೆ ಬೆರೆಸರು ಸುಣ್ಣವ ಅದಕ್ಕೆ ಬೆರೆಸರು ಸುಣ್ಣವ. ಅಂದವುಳ್ಳ ರಂಗನ ಮೇಲೆ ಗಂಧದೋ ಕುಳಿಯೋ. ನಮ್ಮಂದವುಳ್ಳ ರಂಗನ ಮೇಲೆ ಗಂಧದೋ ಕುಳಿಯೋ. ಹಾಲಿನೋ ಕುಳಿಯೋ ಒಳ್ಳೆ ಲೀಲಾದೋ ಕುಳಿಯೋ ಒಳ್ಳೆ ಲೀಲಾದೋ ಕುಳಿಯೋ. ಲೋಲನಾದ ರಂಗನ ಮೇಲೆ ಹಾಲಿನೋ ಕುಳಿಯೋ. ನಮ್ ಲೋಲನಾದ ರಂಗನ ಮೇಲೆ ಹಾಲಿನೋ ಕುಳಿಯೋ. ತುಪ್ಪದೋ ಕುಳಿಯೋ ಒಳ್ಳೆ ಉಪ್ಪದೋ ಕುಳಿಯೋ ಒಳ್ಳೆ ಉಪ್ಪದೋ ಕುಳಿಯೋ. ಉಪ್ಪವುಳ್ಳ ರಂಗನ ಮೇಲೆ ತುಪ್ಪದೋ ಕುಳಿಯೋ. ನಮ್ಮೊಪ್ಪವುಳ್ಳ ರಂಗನ ಮೇಲೆ ತುಪ್ಪದೋ ಕುಳಿಯೋ. ಗಂಧದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ. ಅಂದವಾದ ರಂಗನ ಮೇಲೆ ರಂಗಿನೋ ಕುಳಿಯೋ. ನಮ್ಮಂದವಾದ ರಂಗನ ಮೇಲೆ ರಂಗಿನೋ ಕುಳಿಯೋ.